ಸಂದರ್ಭದಲ್ಲಿ, ಅದರಲ್ಲೂ ಚುನಾವಣೆ ಮತದಾನಕ್ಕೆ 3 ಫೇಸ್ಗಳು ಬಾಕಿ ಇದೆ ಅನ್ನೋ ಸಂದರ್ಭದಲ್ಲಿ ಮೋದಿ ಡೆಲಿಬ್ರೇಟ್ ಆಗಿ ಹೋದಲ್ಲೆಲ್ಲ ಅಲ್ಪಸಂಖ್ಯಾತರಿಗೆ ಆಸ್ತಿ ಹಂಚಿಕೆ ಆಗಿ ಹೋಗುತ್ತೆ ಅನ್ನೋ ಚರ್ಚೆ ಆಗ್ತಿರುವಾಗ ಈ ವರದಿ ಬಂದಿರೋದು, ಈ ಟೈಮಿಂಗ್ ಬಗ್ಗೆ ಒಂದು ಪ್ರಶ್ನೆ ಆಯಿತು. ನೋಡಿ, ಇವಾಗ ಟೈಮಿಂಗ್ ಏನೇ ಆಗಲಿ, ಜನರಿಗೆ ಬೇಕಾಗಿರೋದು ಏನಂದರೆ ಅವ್ರಿಗೆ ಬೇಕಾಗಿರುವ ಸೌಲಭ್ಯಗಳು ಬೇಕಾಗಿದೆ. ಎಜುಕೇಷನ್ ಆಗಲಿ, ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಲಿ, ಮತ್ತು ಜಾಬ್ ಆಪರ್ಚುನಿಟೀಸ್, ಕೆಲಸ ಬೇಕಿದೆ. ಇಂಥದ್ದೇ ಚರ್ಚೆ ಮಾಡ್ತಾಯಿದ್ದಾರೆ. ಇವಾಗ ಇರೋ ಟಾಪಿಕ್ ಏನಂದರೆ EAC ಪ್ರಕಾರ, ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ 45% ಮೇಲೆ ಮುಸಲ್ಮಾನರು ಜಾಸ್ತಿ ಆಗಿದ್ದಾರೆ. ಅದು ಸತ್ಯ, ಸುಳ್ಳಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಹಿಂದೂಗಳಲ್ಲಿ ಫ್ರಮ್ ಆಲ್ಮೋಸ್ಟ್ 84%ಇಂದ ಇವತ್ತು 76% ಏನೋ ಆಗಿದ್ದಾರೆ. ಅದು ಸತ್ಯನೇ. ಕಡಿಮೆ ಆಗಿದ್ದಾರೆ 78% ಆಲ್ಮೋಸ್ಟ್, ಅದು ಸತ್ಯನೇ. ಸೊ ಕಡಿಮೆ ಆಗಿರೋದು ಯಾಕೆ ಅಂತಲೂ ಪ್ರಶ್ನೆ ಬರಬೇಕಾಗಿದೆ. ಇವ್ರು ಯಾಕೆ ಜಾಸ್ತಿ ಆಗಿದ್ದಾರೆ ಅದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಜಾಸ್ತಿ ಆಗಬೇಕಂದ್ರೆ ಇವತ್ತು TFR ರೇಟು, ಟೋಟಲ್ ಫರ್ಟಿಲಿಟಿ ರೇಟ್ ಪ್ರಕಾರ ಮುಸಲ್ಮಾನರು 2.6 ಇದ್ವಿ. ಮತ್ತು ನಾವು ಜಾಸ್ತಿ ಆಗೋಕ್ಕೆ ಸಾಧ್ಯತೆ ಹೆಂಗೆ? ಅದೇ ರೀತಿ ಹಿಂದೂಗಳಲ್ಲಿ 2.1 ಇದ್ದಾರೆ. ಲ್ಯಾಂಡ್ಸೆಟ್ ಪ್ರಕಾರ ಅಕಾರ್ಡಿಂಗ್ ಟು ದಿ ವರ್ಲ್ಡ್ ಜರ್ನಲ್ ಅವ್ರು ಹೇಳ್ಕೊತಾರೆ 2.0 ಇದ್ದರೆ ಸ್ಟೇಬಿಲೈಸ್ ಮಾಡೋಕ್ಕಾಗುತ್ತೆ. ಇವಾಗ ಇಂಡಿಯನ್ಸ್ ಬಂದು ಡಿಕ್ಲೈನ್ ಆಗ್ತಾ ಇದ್ದಾರೆ. ಇನ್ನೂ 50 ಇಯರ್ಸ್ ಹೋದರೆ 1 ಎಲ್ಲೋ ಒಂದು ಸಿಗುತ್ತೆ. ಅವಾಗ ಬಂದರೆ ಕಷ್ಟ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಮಧ್ಯವರ್ಗದಲ್ಲಿ ಇರತಕ್ಕಂತಹ ಜನರು ಬೇಕಾಗಿದೆ ಆಡಳಿತ ಮಾಡೋಕ್ಕೆ ಮತ್ತು ದೇಶವನ್ನು ರನ್ ಮಾಡೋಕ್ಕೆ. ಸೊ ಇದು ಮಾತಾಗಿದೆ. ಸೊ ಈ ನಮ್ಮ ಪಾಪ್ಯುಲೇಷನ್ ಯಾಕೆ ಜಾಸ್ತಿ ಆಗಿದ್ದಾರೆ ಅಂತ ಮಾತಾಡೋಕ್ಕೆ ಮುಂಚೆ ಹಿಂದೂಗಳಲ್ಲಿ ಯಾಕೆ ಕಡಿಮೆ ಆಗಿದ್ದಾರೆ ಅಂತ ಅದನ್ನು ಚರ್ಚೆ ಮಾಡಿ. ಅದು ಸೆಪ್ರೇಟ್ ಆಗಿದೆ. ಹಿಂದೂಗಳಲ್ಲಿ ನೋಡಿ, 1901ನಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದೀವಿ, ಸೆನ್ಸಸ್ ರಿಪೋರ್ಟು. ನಾಗಾಲ್ಯಾಂಡ್ನಲ್ಲಿ 600 ಕ್ರಿಶ್ಚಿಯನ್ಸ್ ಇದ್ದರು. ನಾಗಾಲ್ಯಾಂಡ್ನಲ್ಲಿ 1901ನಲ್ಲಿ 600 ಕ್ರಿಶ್ಚಿಯನ್ಸ್. ಇವತ್ತು ಆಲ್ಮೋಸ್ಟ್ ಓವರ್ 85%ಗಿಂತ ಜಾಸ್ತಿ ಕ್ರಿಶ್ಚಿಯನ್ಸ್ ಇದ್ದಾರೆ ನಾಗಾಲ್ಯಾಂಡ್ನಲ್ಲಿ. ಅದು ಹೆಂಗಾಯಿದ್ರು, ಅದು ಯಾಕಾಯ್ತು, ಅಲ್ಲಿದ್ದ ಹಿಂದೂ ಸಮಾಜ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕೆ ಹಂಗೆ ಕಡಿಮೆ ಆಯಿತು ಅಂತ ಆ ಪ್ರಶ್ನೆ ಮಾಡಬೇಕಾಗಿದೆ. ಅಂದ್ರೆ ಪ್ರದೇಶವಾರು ಬದಲಾವಣೆ ಆಗ್ತಾ ಇರೋದನ್ನ ಗಮನಿಸಬೇಕಾಗಿದೆ ಜೊತೆಗೆ. ಅದೇ ರೀತಿ ತಮಿಳ್ನಾಡಿನಲ್ಲಿ ನೋಡಿ, ತಮಿಳ್ನಾಡಿನಲ್ಲಿ ಮೀನಾಕ್ಷಿಪುರಂ ಅಂತ ಇತ್ತು. 1981ನಲ್ಲಿ ಎನ್ ಮಾಸ್ ಅಲ್ಲಿರತಕ್ಕಂಥ ಹಿಂದೂಗಳು ಮುಸಲ್ಮಾನಾದರು. ಅವಾಗ $1 ಬರ್ತಿದೆ ಅಂತ ಇಲ್ಲಿರುವ ವಾಜಪೇಯಿ ವದ್ವಾನಿ ಅವರು ಎಲ್ಲರೂ ಹೋಗ್ಬಿಟ್ಟು ಯಾಕೆ ಇಲ್ಲಿ ಇಷ್ಟು ಕನ್ವರ್ಷನ್ ಆಗ್ತಿ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಇದು ಆಗಿರೋದು ಸತ್ಯ. ಸೊ ಕನ್ವರ್ಷನ್ ರೇಟ್ ಬಂದು ಒಂದ್ ಕಡೆ ಜಾಸ್ತಿ ಆಗ್ತಿದೆ ಹಿಂದೂ ಸಮಾಜದಲ್ಲಿ. ಅದೇ ರೀತಿ ಇನ್ನೊಂದು ವಿಷಯ ಸಮೀವುಲ್ಲ ಸರ್, ಅಂದ್ರೆ ಸರ್ಕಾರಗಳ ನೀತಿ ನಿಯಮಗಳು, ರಾಜಕೀಯ ನಿರ್ಧಾರಗಳು ಕೂಡ ಸಮುದಾಯಗಳ, ನಾನು ಪರ್ಟಿಕ್ಯುಲರ್ ಆಗಿ ಕೇಳ್ತಿದ್ದೀನಿ, ಸಮುದಾಯಗಳ ಜನಸಂಖ್ಯೆ ಏರಿಳ್ತಾ ಆಗೋದ್ರ ಮೇಲೆ ನೇರವಾಗಿ ಪರಿಣಾಮ ಇದೆ ಅಂತ ಆಯ್ತು. ಸರ್ಕಾರದ ನೀತಿ ನಿಯಮಾವಳಿಗೂ ಸರ್ಕಾರವನ್ನು ನಡೆಸೋ ಯಾವ ಪಕ್ಷ ಇದೆ, ಆ ಪಕ್ಷದ ರಾಜಕೀಯ ನಿರ್ಧಾರ ಏನು, ರಾಜಕೀಯ ನಿರ್ಧಾರ ಮತ್ತು ನಮ್ಮ ಸೋಷಿಯಲ್ ಸೆಟಪ್ ಅಲ್ಲಿ ನಮ್ಮ ಗುಂಪುಗಳಿಗೆ ಸಮಾಜದಲ್ಲಿ ಎಲ್ಲೆಲ್ಲಿ ಸ್ಥಾನಗಳಿವೆ, ಆ ಸ್ಥಾನಗಳಲ್ಲಿ ಶೋಷಿತ ವರ್ಗ ಅಂತಿರುತ್ತೆ, ಎತ್ತರದ ವರ್ಗ ಅಂತಿರುತ್ತೆ. ಅವರು ಅನುಭವಿಸಿರುವಂತಹ ನೋವು ಅವ್ರನ್ನ ಯಾವ ಡ್ರಾಸ್ಟಿಕ್ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಅದು ಮುಸ್ಲಿಮರಾಗಿರ್ಬೋದು ಅಥವಾ ಹಿಂದೂ ಸಮಾಜದ ಇನ್ಯಾವುದೇ ಕೆಳಸ್ತರದ ಬದುಕುಗಳಾಗಿರಬಹುದು. ಹೀಗಾಗಿ ಅಲ್ಲಿ ಕನ್ವರ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಕೇವಲ ಅದು ಹಿಂದೂ ಮುಸ್ಲಿಂ ವಿಚಾರ ಅಷ್ಟೇ ಆಗಿರಲ್ಲ, ಸಾಮಾಜಿಕ, ಆರ್ಥಿಕ ಮತ್ತು ಮತ್ತಿತರೆ ಸಂಗತಿಗಳು ಕೂಡ ಆ ಒಂದು ಮತಾಂತರದ ಮೇಲೆ ಪರಿಣಾಮ ಬೀರುತ್ತೆ. ಅಬ್ಜೆಕ್ಷನ್ ಇದೆ ಸುರ್ಭಿ ಅವರಿಗೆ ಇದ್ರ ಬಗ್ಗೆ. ಹಾಗಿರಬಾರ್ದಲ್ವಾ? ಇರ್ಕೂಡ್ದು ಅಸಮಾನತೆ ಅನ್ನೋದಿದೆಯಲ್ಲ ಮತಾಂತರಕ್ಕೆ ಮುಖ್ಯವಾದ ಕಾರಣನೇ ಅದೇ. ಇರಬೇಕಾದಂತಹ ಒಂದು ಸಂದರ್ಭದಲ್ಲಿ ಏನಕ್ಕೆ ಒಳ್ಳೆ ಪಾಯಿಂಟ್ ಹೇಳಿದ್ದು, ಯಾಕೆ ಆ ಹಿಂದೂ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ, ಅದರಲ್ಲಿ ಕನ್ವರ್ಷನ್ ಎಷ್ಟು ಅನ್ನೋದು ಪ್ಯೂರ್ ರಿಸರ್ಚ್ ಮಾಡಿದಾಗ ಅವರು ಅದರಲ್ಲಿ ಅಷ್ಟು ಸಿಗ್ನಿಫಿಕೆಂಟ್ ಇಲ್ಲ ಅಂತ ಹೇಳಿದ್ರು. ಬಟ್ ಇನ್ನೂ ರಿಸರ್ಚ್ ಮಾಡೋದಕ್ಕೆ ಮತ್ತು ಪ್ರಾದೇಶಿಕವಾಗಿ ರಿಸರ್ಚ್ ಮಾಡೋದಕ್ಕೆ ಬಹಳಷ್ಟು ಆಪರ್ಚುನಿಟಿ ಇದೆ. 2 ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಒಂದು, ಏನಕ್ಕೆ ಇಂತಹ ಸ್ಟಡಿಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ಪೇಜ್ 5ನಲ್ಲೇ ಅವರು ಹೇಳ್ತಾರೆ ಏನು ಅಂದರೆ, ನೋಡಿ ಬಹಳಷ್ಟು ಒಂದು ಪಾಪ್ಯುಲರ್ ಕಲ್ಚರಲ್ಲಿ ಮತ್ತು ನ್ಯೂಸಲ್ಲಿ ಮತ್ತು ಎಸ್ಪೆಷಲಿ ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ದೇಶದಲ್ಲಿರುವಂಥ ನ್ಯೂಸ್ ಏನು ಮಾತಾಡುತ್ತೆ ಅಂದರೆ, ಭಾರತದಲ್ಲಿ ಮೈನಾರಿಟೀಸ್ಗೆ ಇರುವಂತಹ ಲಾಸ್ ಯಾವ ಥರದ್ದು ಏನು, ಆ ಒಂದು ಚರ್ಚೆಗೆ ಇದು ಒಂದು ಆ್ಯಂಟಿಡೋಟ್ ಆಗಿ ಹೋಗುತ್ತೆ. ಯಾಕೆ ಅಂದರೆ
ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಿರ್ಬೇಕಾದಾಗ ನೀವು ಹೇಗೆ ಹೇಳಕ್ ಸಾಧ್ಯ ಇಲ್ಲಿ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಒಂದು ಮೈಂಡ್ ಸೆಟ್ ಇದೆ ಎಂಬುವ ವಿಷಯದಲ್ಲಿ. ಎರಡನೇದು, ಹಿಂದೂಸ್ನಲ್ಲಿ ಒಂದು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂದರೆ ಕನ್ವರ್ಷನ್ ಮತ್ತು ಬೇರೆ ಆದಂತಹ ವೈಲೆನ್ಸ್ ಏನು ನಾವು ಈ ಇಂಡಿಯನ್ ಸಬ್ ಕಾಂಟಿನೆಂಟಿನ ನೇಬರ್ಹುಡ್ಡಲ್ಲಿ ನಾವು ನೋಡ್ತಾ ಇದ್ದೀವೋ, ವೈಲೆನ್ಸ್ ಲೆಡ್ ಕನ್ವರ್ಷನ್ ಆ್ಯಂಡ್ ವೈಲೆನ್ಸ್ ಲೆಡ್ ಕಿಲ್ಲಿಂಗ್ಸ್, ಇದನ್ನ ನಾವು ಪ್ರಿವೆಂಟ್ ಮಾಡೋದಕ್ಕೆ ಭಾರತದಲ್ಲಿ ಯಾವ ಥರ ಲಾಸ್ ತಗೊಳ್ಬೇಕು, ಹಿಂದೂಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತೆ ಅವರನ್ನ ಅದೇ ಪ್ರಶ್ನೆ, ಕೇವಲ ಎಜುಕೇಶನ್ ಅನ್ನೋದೇನು ಮ್ಯಾಟ್ರೇ ಅಲ್ವಾ ಇಲ್ಲಿ? ಅಂದ್ರೆ ಅರಿವು ಅನ್ನೋದೇನು ಮ್ಯಾಟ್ರೇ ಆಗಲ್ವಾ ಇಲ್ಲಿ? ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಇರಕ್ಕೆ ಹಿಂದೂಗಳಲ್ಲಿ ಅಲ್ಲ ಮ್ಯಾಮ್, ರಿಲಿಜಿಯಸ್ ಫ್ಯಾನಿಟಿಕ್ಸ್, ಎಜುಕೇಟೆಡ್ ಆಗಿರುವಂತಹ ರಿಲಿಜಿಯಸ್ ಫ್ಯಾನಿಟಿಕ್ಸ್ ಎಕ್ಸಿಸ್ಟ್ ಆಗ್ತಾರೆ ಅಂದ್ರೆ ಎಜುಕೇಶನ್ ಯಾಕೆ ಇಲ್ಲಿ ಫ್ಯಾಕ್ಟರು? ರಾಡಿಕಲೈಸೇಷನ್ ಮತ್ತೆ ಇಂತಹ ಒಂದು ಯೋಚನೆಗಳು ಎಲ್ಲಾ ಸಮಾಜದಲ್ಲೂ ಬರುತ್ತೆ, ಮತ್ತೆ ಸಮಾಜದಲ್ಲಿ ಬಂದಾಗ ಅದು ಎಜುಕೇಶನ್ ಲೆವೆಲ್ ನೋಡ್ಕೊಂಡು ಬರೋದಿಲ್ಲ. ನಾನು ವಾಪಸ್ಸು ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಕ್ಲಾಶ್ ಆಫ್ ಸಿವಿಲೈಸೇಷನ್ ಅನ್ನ ಕೋಟ್ ಮಾಡ್ತೀನಿ. ಏನು ನಾವು ಇವಾಗ ಇರುವಂತಹ ಪ್ರಪಂಚದಲ್ಲಿ ಈ ಒಂದು ಕಲ್ಚರಲ್ ಅಂಡ್ ರಿಲಿಜಿಯಸ್ ಐಡೆಂಟಿಟಿ ಇದೆಯೋ, ನೀವು ಯುರೋಪಲ್ಲಿ ನೋಡ್ತಾ ಇರ್ಬೋದು, ಬೇರೆ ಯಾವ್ದಾದ್ರು ವೆಸ್ಟರ್ನ್ ಡೆಮೋಕ್ರಸಿಲಿ ನೋಡ್ತಾ ಇರ್ಬೋದು, ಈ ಒಂದು ಚರ್ಚೆಯನ್ನ ನಾವು ಇವಾಗ ಮಾಡಬೇಕಾದಂತಹ ನೆಸೆಸಿಟಿ ಇದೆ. ಯಾಕೆ ಒಂದ್ ಸಮುದಾಯ ಯಾವ ಬಿಲೀಫ್ ತರುತ್ತೆ, ಅದನ್ನ ಯಾಕೆ ಹೇಗೆ ನಾವು ಹೌ ಕ್ಯಾನ್ ವಿ ಕೋ ಎಕ್ಸಿಸ್ಟ್ ಅನ್ನೋದನ್ನ ನಾವು ಈಗ ಯೋಚನೆ ಮಾಡಬೇಕು. ಜಾಸ್ತಿ ಎಲ್ಲಿ ಮಕ್ಕಳು ಜಾಸ್ತಿ ಆಗ್ತಾರೆ ಅಂದರೆ ಎಲ್ಲಿ ರೂರಲ್ ಸಮುದಾಯ ಇದೆಯೋ ಅಲ್ಲಿ ಜಾಸ್ತಿ ಮಕ್ಕಳಾಗ್ತಾ ಇದ್ದಾರೆ. ಅರ್ಬನೈಸೇಷನಲ್ಲಿ ಸಾಧ್ಯತೆ ಇಲ್ಲ. ಇವತ್ತು ನೋಡಿ 2.6 ನಾವು ಬರೋಕ್ಕೆ ಕಾರಣ ಅಂದರೆ ಎಜುಕೇಷನ್ ಜಾಸ್ತಿ ಆಗ್ತಿದೆ, ನಮಗೆ ಬೇಕಾಗಿರುವ ಸೌಕರ್ಯಗಳು, ಬೇಕಾಗಿರುವ ರಿಕ್ವೈರ್ಮೆಂಟ್ಸ್ಗಳು ಕಡಿಮೆ ಆಗ್ತಿದೆ. ಇವಾಗ ಆಟೋಮೆಟಿಕ್ಲಿ ನೋಡಿ, ಒಂದು ಮಗುವನ್ನು ನಾವು ಸ್ಕೂಲ್ಗೆ ಸೇರಿಸ್ಬೇಕಂದ್ರೆ ಇವತ್ತಿಗೆ ಒಳ್ಳೆ CBSE 1 ಇಯರ್ಗೆ 3 lakhs ಕೇಳ್ತವ್ರೆ. ಸೊ ಎಲ್ಲಿಂದ 4 ಮಕ್ಕಳನ್ನ ಹುಟ್ಟಿಸಿ ಆಮೇಲೆ 12 ಲಕ್ಷ ಒಂದು ವರ್ಷಕ್ಕೆ ಕಟ್ಟಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಸೊ ಇಟ್ ಈಸ್ ಇಂಪಾಸಿಬಲ್. ಆಟೋಮ್ಯಾಟಿಕ್ಲಿ ನಮ್ಮಲ್ಲಿ ಏನಂದರೆ ಪಾಪ್ಯುಲೇಷನ್ ಜಾಸ್ತಿ ಮಾಡಲೇಬೇಕಂತ ಇಲ್ಲ, ಇಟ್ ಈಸ್ ನಾಟ್ ಕಡ್ಡಾಯ ಅಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಸಚ್ ಥಿಂಗ್ಸ್. ಇನ್ನೊಂದು ರಿಪೋರ್ಟ್ ಕೊಡ್ತೀನಿ, NFHS ರಿಪೋರ್ಟು, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 1.3% ಹಿಂದೂಗಳು ದೇ ಆರ್ ಎಂಗೇಜ್ ಇನ್ ಪಾಲಿಗಮಿ, ಒಂದಕ್ಕಿಂತ ಅಧಿಕವಾಗಿ ಮದುವೆ ಮಾಡ್ಕೊಳ್ತಾ ಇದ್ದಾರೆ. 1.3 NFHS ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ. ಅದೇ ರೀತಿ ಮುಸಲ್ಮಾನರಲ್ಲಿ 1.9 ಇದೆ. ಆದರೆ ಏನಂದ್ರೆ ನಮ್ಮಲ್ಲಿ ಅಕೌಂಟಬಲ್ ಇದೆ, ಅಲ್ಲಿ ಅನ್ಅಕೌಂಟಬಲ್ ಆಗಿದೆ. ಬೈಗ್ಯಾಮಿ ಬಂದು ಇಟ್ ಈಸ್ ಫೋರ್ಬಿಡನ್ ಫಾರ್ ದಿ ಹಿಂದೂ ಲಾ. ಬೈಗ್ಯಾಮಿ ಅಂದ್ರೆ 2 ಮದುವೆ ಮಾಡಿದ್ರೆ ಅವ್ರಿಗೆ ಜೈಲು ಹಾಕ್ಸ್ಬೇಕು. ಎಷ್ಟೋ ಪೊಲಿಟಿಷಿಯನ್ಸ್ ನಾವು ಹೇಳ್ಬೋದು, ಅವ್ರ ಹೆಸರು ನಾನು ಇಲ್ಲಿ ತರಬಾರ್ದು ಅಂತ ಇಟ್ಕೊಂಡಿದ್ದೀನಿ. ಅವ್ರಿಗೆ 2 ಮದುವೆ ಆಗಿದೆ, ಆದ್ರೆ ಬೈಗ್ಯಾಮಿನಲ್ಲಿ ಅವ್ರನ್ನ ಇವತ್ತವರೆಗೂ ಅರೆಸ್ಟ್ ಆಗಿಲ್ಲ. ನೀವು ಹೇಳೋದು ಆನ್ ಪೇಪರ್ಸು ಅಥವಾ ಲಾಜಿಕಲಿ ಕರೆಕ್ಟ್ ಇದ್ರೂ ಕೂಡ ತಾರತಮ್ಯ ಅಥವಾ ವ್ಯತ್ಯಾಸ ಅನ್ನೋದು ಹೆಂಗ್ ಕಾಣ್ತದೆ? ಸುರ್ಬಿ, ನೀವು ಉತ್ತರ ಕೊಡಿ ಇದಕ್ಕೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.